ಸ್ಟೂಡೆಂಟ್ಸ್. ಸೊ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ನಾವು ಇನ್ನೊಂದು ಚಾಪ್ಟರ್ 4ದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವು ಡಿಲೀಟೆಡ್ ಪೋರ್ಷನ್ ಏನು ಡಿಲೀಟ್ ಆಗಿದೆ ನಿಮ್ಮ ಬ್ಯಾಚ್ಗೆ ಅದು ನೋಡೋಣ. ಸೊ ಇದ್ರ ಪೋರ್ಷನ್ ಏನು ಡಿಲೀಟ್ ಆಗಿದೆ, ಸೈಕ್ಲೋಟ್ರಾನ್ ಪೋರ್ಷನ್ ಡಿಲೀಟ್ ಆಗಿರೋದು ನಿಮ್ಮದು. ಮಿಕ್ಕಿದೆಲ್ಲ ಪೋರ್ಷನ್ ನಿಮಗೆ ಇದೆ ಸಿಲೆಬಸ್ಗೆ, ರೈಟ್. ಸೊ ನೆಕ್ಸ್ಟ್ ಈ ಚಾಪ್ಟರ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? ಸೊ ಇದು ಚಾಪ್ಟರ್ ಕೇಳೋದು 13 ಮಾರ್ಕ್ಸ್ಗೆ. ಇದು ಚಾಪ್ಟರ್ ಕೇಳೋದು ನಿಮಗೆ 13 ಮಾರ್ಕ್ಸ್. ಸೊ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ಸ್ 2 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್. ಬಟ್ ಇಟ್ ಈಸ್ ಥಿಯರಿ ಕ್ವಶನ್, ನಾಟ್ ಪ್ರಾಬ್ಲಮ್. ಥಿಯರಿ ಕ್ವಶನ್ ಕೇಳ್ತಾರೆ. ಸೊ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ಸ್ 2 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಮತ್ತು 5 ಮಾರ್ಕ್ಸ್ದು 1 ಥಿಯರಿ ಕ್ವಶನ್ ಕೇಳ್ತಾರೆ, ರೈಟ್. ಓಕೆ. ಸೊ ನೆಕ್ಸ್ಟ್ ಏನು ಮಾಡೋಣ, 1 ಮಾರ್ಕ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್? ಸೊ ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್? ಅಂದರೆ 2 ಪ್ಯಾರಲ್ ಕಂಡಕ್ಟರ್ ಸೇಮ್ ಡೈರೆಕ್ಷನ್ ಕರೆಂಟ್ ಹೋದರೆ ಅಲ್ಲಿ ಬರೋದು ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ. ಸೊ ಅಟ್ರಾಕ್ಟಿವ್ ಫೋರ್ಸ್ ಈಸ್ ಯುವರ್ ಆನ್ಸರ್. ಎರಡು ವೈರ್ ನಡು ಏನಾಗುತ್ತೆ, ಸೇಮ್ ಡೈರೆಕ್ಷನ್ ಕರೆಂಟ್ ಹೋದರೆ ಅಟ್ರಾಕ್ಟಿವ್ ಫೋರ್ಸ್ ಆಗುತ್ತೆ. ಓಕೆ. ಸೊ ಅಪೋಸಿಟ್ ಡೈರೆಕ್ಷನ್ ಹೋದರೆ ನಿಮ್ಗೆ ಬರೋದು ರಿಪಲ್ಸಿವ್ ಫೋರ್ಸ್. ಅಪೋಸಿಟ್ ಡೈರೆಕ್ಷನ್ ಕರೆಂಟ್ ಹೋದರೆ ರಿಪಲ್ಸಿವ್ ಫೋರ್ಸ್ ಬರುತ್ತೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಈಸಿ ಕ್ವಶನ್ ಇದೆ, ಬರೀತೀರಾ, ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ಎ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಎಂಟರ್ಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ದ ನೇಚರ್ ಆಫ್ ಪಾತ್ ಟ್ರೇಸ್ಡ್ ಬೈ ಇಟ್? ಅಂದರೆ ಒಂದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಎಂಟರ್ ಆಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆದ ನಂತರ ಅದ್ರ ನೇಚರ್ ಪಾತ್ ಹೆಂಗೆ ಹೋಗುತ್ತೆ ಅಂತೆ, ರೈಟ್. ಸೊ ನಿಮ್ಗೆ ಗೊತ್ತಿರಬೇಕು, ಪಾಸಿಟಿವ್ ಚಾರ್ಜ್ ಹೋದರೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ, ರೈಟ್. ಪಾಸಿಟಿವ್ ಚಾರ್ಜ್ ಇದ್ದರೆ ಸ್ಟ್ರೇಟ್ ಲೈನಲ್ಲಿ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಟ್ರಾವೆಲ್ ಆಗುತ್ತೆ. ಬಟ್ ಇಲ್ಲಿ ಕ್ವಶನ್ ಕೇಳಿದ್ರೆ ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜಲ್ಲಿ ಏನಾಗುತ್ತೆ, ಸ್ವಲ್ಪ ಡಿಸ್ಟೆನ್ಸ್ ಹೋಗಿ ಸ್ಟಾಪ್ ಆಗಿ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ಮದು ನೆಗೆಟಿವ್ ಚಾರ್ಜ್ ಮೂವ್ ಆಗುತ್ತೆ. ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ಮದು ನೆಗೆಟಿವ್ ಚಾರ್ಜ್ ಮೂವ್ ಆಗುತ್ತೆ. ಸೊ ಇಟ್ ವಿಲ್ ಮೂವ್ ಇನ್ ಸ್ಟ್ರೇಟ್ ಲೈನ್ ಬಟ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಅದು ನಿಮ್ಮದು ಆನ್ಸರ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್? ವೆನ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಮ್ಯಾಕ್ಸಿಮಮ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ಅಂದರೆ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ನಿಮ್ಮದು ಫೋರ್ಸ್, ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ನಿಮ್ಗೆ ಗೊತ್ತಿದೆ F = QVB sin θ. ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ, sin θ ಎಷ್ಟು ಇರಬೇಕು, 1 sin θ 1 ಇರಬೇಕು. ಸೊ θ is 90 ಡಿಗ್ರಿ. ಸೊ θ ಇವಾಗ 90 ಡಿಗ್ರಿ ಆಗುತ್ತೆ. ನಿಮ್ಮ θ ಬರೋದು ಆ್ಯಂಗಲ್ ಬಿಟ್ವೀನ್ ಯುವರ್ V ಆ್ಯಂಡ್ B, ಅಂದರೆ ವೆಲಾಸಿಟಿ ಮತ್ತು ನಿಮ್ಮದು ಮ್ಯಾಗ್ನೆಟಿಕ್ ಫೀಲ್ಡ್ ನಡು ನಿಮ್ಗೆ θ ಬರೋದು. ಸೊ ಯುವರ್ ವೆಲಾಸಿಟಿ ಮತ್ತು ನಿಮ್ಮದು ಮ್ಯಾಗ್ನೆಟಿಕ್ ಫೀಲ್ಡ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಲೋರೆನ್ಸ್ ಫೋರ್ಸ್? ಈಸಿ ಕ್ವಶನ್ ಇದೆ, ಬರಿಬೋದು ನೀವು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಡಿಫೈನ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲೋನೋಮೀಟರ್. ರೈಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಸ್ಟ್ರೈಟ್ ಕಂಡಕ್ಟರ್ ಆಫ್ ಲೆಂತ್ L ಕ್ಯಾರಿಂಗ್ ಎ ಸ್ಟಡಿ ಕರೆಂಟ್ I ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ ಬರೀಬೇಕು, ಆದರೆ ಇನ್ ಟರ್ಮ್ಸ್ ಆಫ್ ಕರೆಂಟ್ ಬರೀಬೇಕು. ಸೊ F = BIL sin θ, ರೈಟ್. ಅದು ಆನ್ಸರ್ ಬರೀಬೇಕು. ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಈಸಿ ಕ್ವಶನ್ ಇದೆ. ಸೊ F = QVB sin θ, ದಟ್ ಈಸ್ ಯುವರ್ ಆನ್ಸರ್, ರೈಟ್. ಸೊ ನೆಕ್ಸ್ಟ್ ಇನ್ನೂ ಏನು ಇಂಪಾರ್ಟೆಂಟ್ ಇದ್ದಾವೆ, ಫಸ್ಟ್ 1 ಮಾರ್ಕ್. ಸೊ 1 ಮಾರ್ಕ್ಗೆ ಇನ್ನೊಂದು ಕ್ವಶನ್ ಏನಿದೆ, ಸ್ಟೇಟ್ ಗಾಸ್ ಲಾಸ್ ಆಫ್ ಮ್ಯಾಗ್ನೆಟಿಸಮ್. ಅಂದರೆ ನಿಮ್ಮದು ಸ್ಟೇಟ್ ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಅಂದರೆ ನೀವು ಬರೀಬೇಕು ಆಂಪಿಯರ್ ಸರ್ಕ್ಯೂಟಲ್ ಲಾ. ಅಂದರೆ ಸ್ಟೇಟ್ ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಕೇಳಿದ್ದಾರೆ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲ, ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್. ಓಕೆ. ಅದು ಇಟ್ ಈಸ್ ನಥಿಂಗ್ ಬಟ್ ಯುವರ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಬರಿಬೇಕು. ಏನಕ್ಕೆ ಆಂಪಿಯರ್ ಸರ್ಕ್ಯೂಟಲ್ ಲಾ ಬರಿಬೇಕಂದ್ರೆ ನೀವು ಏನಕ್ಕಂದರೆ ದಟ್ ಯುವರ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಬಿಹೇವ್ಸ್ ಲೈಕ್ ಎ ಗಾಸ್ ಲಾ ಅದು ಕಂಪ್ಯಾರಿಸನ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಗಾಸ್ ಲಾಗ್ ಏನು ಬರೀತಾರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ, E.dA ಫ್ಲಕ್ಸ್ = E.dA = Q inside by epsilon naught, right. E.dA = Q inside by epsilon or Q enclosed by epsilon naught. ಅದೇ ಥರ ಇಲ್ಲಿ ಏನು ಬರೀತೀರಾ, B.dl ಲೈನ್ ಇಂಟಿಗ್ರಲ್ B.dl = μ0 into I inside, ರೈಟ್. ಸೊ ಎರಡು ಕಂಪ್ಯಾರಿಸನ್ ಮಾಡಿದರೆ ಸೇಮ್. ಸೊ ಅದಕ್ಕೆ ಆಂಪಿಯರ್ ಸರ್ಕ್ಯೂಟಲ್ ಲಾಗ್ ಏನಂತಾರೆ, ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಅಂತಾರೆ, ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ
ಬೋರ್ ವ್ಯಾಲ್ಯೂ, ಓಕೆ, ಬೋರ್ ಮ್ಯಾಗ್ನೆಟಾನ್ ವ್ಯಾಲ್ಯೂ ನೀವು ಬರೀಬೇಕು, ಬೋರ್ ಮ್ಯಾಗ್ನೆಟಾನ್ ವ್ಯಾಲ್ಯೂ ನೀವು ಬರೀಬೇಕು, ರೈಟ್. ಸೊ ಅದು ಆಯ್ತು ನಿಮ್ಮದು 1 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನಾವು 2 ಮಾರ್ಕ್ಸ್ ನೋಡೋಣ. 2 ಮಾರ್ಕ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಇದಾವಂತ. ಸೊ 2 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ ಏನು, ಸ್ಟೇಟ್ ಆಂಪಿಯರ್ ಸರ್ಕ್ಯೂಟ್ ಲಾ ಆ್ಯಂಡ್ ರಿಪ್ರೆಸೆಂಟೆಡ್ ಮ್ಯಾಥಮೆಟಿಕ್ಲಿ. ಸ್ಟೇಟ್ ಆಂಪಿಯರ್ ಸರ್ಕ್ಯೂಟ್ ಲಾ ಆ್ಯಂಡ್ ರಿಪ್ರೆಸೆಂಟೆಡ್ ಮ್ಯಾಥಮೆಟಿಕ್ಲಿ, ಅದು ಕ್ವಶನ್ ನೀವು ಬರೀಬೇಕು. ಈಸಿ ಇದೆ, ಅದನ್ನು ನೀವು ಮ್ಯಾಥಮೆಟಿಕ್ ಆಗಿ ರಿಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ಫಾರ್ಮುಲಾ ಬರೆದು ಎಲ್ಲ ಡೈರೆಕ್ಷನ್ ಎಲ್ಲ ಬರೆದು ನೀವು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ವಾಟ್ ಈಸ್ ಎ ಟಾರ್ಡಾಯ್ಡ್. What is a toroid and mention an expression for the magnetic field at a point inside the toroid. ಅಂದರೆ inside the toroid ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತಂತ. ಇನ್ಸೈಡ್ ದ ಟಾರ್ಡಾಯ್ಡ್ ನಿಮ್ಗೆ ಬರೋದು ಮ್ಯಾಗ್ನೆಟಿಕ್ ಫೀಲ್ಡ್ 0. ನಿಮ್ಗೆ ಟಾರ್ಡಾಯ್ಡ್ ಎಕ್ಸ್ಪ್ರೆಷನ್ ಇದ್ದಾವೆ, ಒಂದು ಇನ್ಸೈಡ್, ಒಂದು ಔಟ್ಸೈಡ್ ಮತ್ತು ಒಂದು ಆನ್ ದ ಟಾರ್ಡಾಯ್ಡ್. ಮೂರು ಸ್ಪೆಷಲ್ ಕೇಸಸ್ ಬರುತ್ತೆ ಟಾರ್ಡಾಯ್ಡ್. ಒಂದು ಔಟ್ಸೈಡ್ ದ ಟಾರ್ಡಾಯ್ಡ್, ಒಂದು ಇನ್ಸೈಡ್ ದ ಟಾರ್ಡಾಯ್ಡ್, ಇನ್ನೊಂದು ಆನ್ ದ ಟಾರ್ಡಾಯ್ಡ್, ರೈಟ್. ಸೊ ಮೂರಕ್ಕ ನಿಮಗೆ ಎಕ್ಸ್ಪ್ರೆಷನ್ ಬರುತ್ತೆ, ರೈಟ್. ಸೊ ಔಟ್ಸೈಡ್ ಮತ್ತು ಇನ್ಸೈಡ್ 0 ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಆನ್ ದ ಟಾರ್ಡಾಯ್ಡ್ μ0 NI ಬರುತ್ತೆ ನಿಮ್ದು ಎಕ್ಸ್ಪ್ರೆಷನ್. ಓಕೆ, B is equal to ಬೇಡದು. ಓಕೆ, ಸೊ 3 ಎಕ್ಸ್ಪ್ರೆಷನ್ ಬರುತ್ತೆ, ಒಂದು ಔಟ್ಸೈಡ್, ಒಂದು ಇನ್ಸೈಡ್ ಮತ್ತು ಒಂದು ಆನ್ ದ ಟಾರ್ಡಾಯ್ಡ್, ರೈಟ್. ಇಸ್ ಆನ್ ದ ಟಾರ್ಡಾಯ್ಡ್ ಬರೋದು ನಿಮ್ಗೆ B is equal to μ0 NI. B is equal to μ0 NI ನಿಮಗೆ ಎಕ್ಸ್ಪ್ರೆಷನ್ ಬರುತ್ತೆ, ರೈಟ್. ಸೊ ಈಗ ಇಲ್ಲಿ ಕೇಳಿದ್ದು ಇನ್ಸೈಡ್. ಸೊ ಇನ್ಸೈಡ್ ಇಟ್ ವಿಲ್ ಬಿ 0, ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ 0. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ, ಒಂದು ನ್ಯೂಮರಿಕಲ್ ಇದೆ, 2 ಮಾರ್ಕ್ಸ್. ಸ್ಮಾಲ್ ಕ್ವಶನ್ ಇದೆ, ಗ್ಯಾಲೋನೋಮೀಟರ್ ಮ್ಯಾಗಿದೆ. ಗ್ಯಾಲೋನೋಮೀಟರ್ ಟು ವೋಲ್ಟ್ ಮೀಟರ್ ಕನ್ವರ್ಷನಲ್ಲಿ. ಸೊ ಗ್ಯಾಲೋನೋಮೀಟರ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ 12 ಓಮ್ ಕೊಟ್ಟಿದ್ದಾರೆ, ಫುಲ್ ಡಿಫ್ಲೆಕ್ಷನ್ ಆಫ್ 4 ಮಿಲಿ ಆಂಪಿಯರ್. ಹೌ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ವೋಲ್ಟ್ ಮೀಟರ್ ಆಫ್ ರೇಂಜ್ 0 to 24 ವೋಲ್ಟ್, ರೈಟ್. ಸೊ ಅದು ಪ್ರಿಟಿ ಈಸಿ ಕ್ವಶನ್ ಇದೆ. ಗ್ಯಾಲೋನೋಮೀಟರ್ ನೀವು ಕನ್ವರ್ಷನ್ ಆಫ್ ಗ್ಯಾಲೋನೋಮೀಟರ್ ಟು ವೋಲ್ಟ್ ಮೀಟರ್ ನಿಮ್ಗೆ ಗೊತ್ತಿದ್ರೆ ಅದನ್ನು ನೀವು ಸಾಲ್ವ್ ಮಾಡ್ಬೋದು, ರೈಟ್. ಓಕೆ, ಸೊ ಇನ್ನು ಇಂಪಾರ್ಟೆಂಟ್ ಏನಿದೆ 2 ಮಾರ್ಕ್ಸ್ಗೆ ಅಂದರೆ ಡಿರೈವ್ ಆರ್ ಎಕ್ಸ್ಪ್ರೆಷನ್ ಫಾರ್ ಯುವರ್ ಗ್ಯಾಲೋನೋಮೀಟರ್ ಟು ಎಮೀಟರ್ ಕನ್ವರ್ಷನ್. ಡೆರಿವೇಷನ್ ಬೇಕು ಗ್ಯಾಲೋನೋಮೀಟರ್ ಟು ಎಮೀಟರ್ ಕನ್ವರ್ಷನ್ದು, ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೊನಾಯ್ಡ್ ಬರೀಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೊನಾಯ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೊನಾಯ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟರ್ಮ್ಸ್, ಅದು ನಿಮ್ಗೆ ಗೊತ್ತಿರಬೇಕು. ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ proton and electron enter in uniform magnetic field at same angle and same speed. Whether force experienced by both proton and electron will be same, justify your answer, right. So force experienced by them will be same. ಏನಕ್ಕಂದ್ರೆ force experienced by a charge ಏನಿದೆ QVB sin theta, right. So ಎರಡರದ್ದು ಚಾರ್ಜ್ ಸೇಮ್ ಇರುತ್ತೆ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಎರಡರದ್ದು ಸೇಮ್ ಇರುತ್ತೆ, ಬಟ್ ಮಾಸ್ ಚೇಂಜ್ ಆಗುತ್ತೆ. ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಮಾಸ್ ಚೇಂಜ್ ಆಗುತ್ತೆ, ರೈಟ್. ಸೊ ಫೋರ್ಸ್ದು ಫಾರ್ಮುಲಾ ಅಂದರೆ QVB sin theta, ಎಲ್ಲೂ ಮಾಸ್ ಟರ್ಮ್ ಬರಂಗಿಲ್ಲ. ಸೊ ಫೋರ್ಸ್ ರಿಮೇನ್ಸ್ ಸೇಮ್. ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಬೋತ್ proton as well as electron remains same. So your force experienced by both proton and electron remains same, right. So next, 2 properties of magnetic field. Another important question, 2 properties of magnetic field lines. 2 properties of magnetic field lines ಬರೀಬೇಕು, right. So ಅದು ಆಯ್ತು ನಿಮ್ಮದು 2 marks important question, 2 mark important question. So coming to 3 marks ನಿಮಗೆ ಒಂದು ಕೇಳ್ತಾರೆ, right. So important question ಏನಿದೆ ಅಂದರೆ, give an expression for force acting on a charge moving in a magnetic field, right. Force acting on a charge moving in a magnetic field, explain the symbols. Okay, when does the force become maximum? Pretty easy term ಇದೆ, right. So F is equal to QVB sin theta. ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ sin theta should be equal to 1. ಅಂದರೆ ನಿಮ್ಮ theta, that is velocity vector ಮತ್ತು B magnetic field ಎರಡು ನೋಡೋ ಆಂಗಲ್ ಎಷ್ಟಿರಬೇಕು, 90 ಡಿಗ್ರಿ. ದಟ್ ಈಸ್ ಬೋತ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ವಿತ್ ದ ಹೆಲ್ಪ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್ ಕನ್ವರ್ಟ್ ಗ್ಯಾಲೋನೋಮೀಟರ್ ಟು ಎಮೀಟರ್. ಸೊ ಅವು ಎರಡರದ್ದು ಕನ್ವರ್ಷನ್ ಓದಬೇಕು ನೀವು. ಗ್ಯಾಲೋನೋಮೀಟರ್ ಟು ಎಮೀಟರ್, ಗ್ಯಾಲೋನೋಮೀಟರ್ ಟು ವೋಲ್ಟ್ ಮೀಟರ್, ಎರಡರದ್ದು ಕನ್ವರ್ಷನ್ ನೀವು ಓದಬೇಕು, ರೈಟ್. ವಿತ್ ದ ಹೆಲ್ಪ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್ ನೀವು ಡೆರಿವೇಷನ್ ಬರಬೇಕು, ಚಿಕ್ಕದಾಗಿದೆ ಓದ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ಸ್ಟೇಟ್ ಆಂಪಿಯರ್ ಸರ್ಕ್ಯೂಟ್ ಲಾ, ರೈಟ್. Next, derive the expression for magnetic field near a point due to a long straight current carrying conductor. ಅಂದರೆ ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಹೇಳಬೇಕು. ಸೊ ನಿಮ್ಗೆ ಗೊತ್ತಿದೆ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಫಾರ್ಮುಲಾ ಲೈನ್ ಇಂಟಿಗ್ರಲ್, ದಟ್ ಈಸ್ B.dl,
ರೈಟ್. ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಐ ಇನ್ಸೈಡ್, ರೈಟ್. ಸೊ ಒಂದು ಸ್ಟ್ರೈಟ್ ಕಂಡಕ್ಟರ್ ಹಾಕ್ಬೇಕು ನೀವು, ಲೈನ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಎಟ್ ಎ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಆರ್, ಎಟ್ ಎ ಡಿಸ್ಟೆನ್ಸ್ ಆರ್ ನಿಮ್ಮದು ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಬರುತ್ತೆ ಅಂತ ನೀವು ಹೇಳಬೇಕು. ಸೊ ಅದಕ್ಕೆ ನೀವು ಫಸ್ಟ್ ಏನು ಮಾಡ್ತೀರಾ, ಆಂಪಿಯರ್ಸ್ ಲೂಪ್ ಹಾಕ್ತೀರಾ. ಆಂಪಿಯರ್ಸ್ ಲೂಪ್ ಹಾಕಿ ನಿಮ್ಮದು ಎಟ್ ಎ ಡಿಸ್ಟೆನ್ಸ್ ಆರ್ ಇರುತ್ತೆ, ರೈಟ್. ಸೊ ಇಂಟಿಗ್ರೇಷನ್ ಆಫ್ ಬಿ ಡಾಟ್ ಡಿ ಎಲ್, ನೀವು ಬಿ ಕಂಡು ಹಿಡಿಬೇಕಲ್ಲಿ. ಸೊ ಡಿ ಎಲ್ ಏನಾಗುತ್ತೆ ನಿಮ್ಮದು 2πr ಆಗುತ್ತೆ. ಡಿ ಎಲ್ ಏನಾಗುತ್ತೆ ನಿಮ್ಮದು 2πr. ಸೊ ಮ್ಯೂ ನಾಟ್ ಇಂಟು ಐ ಇನ್ಸೈಡ್ ರಿಮೇನ್ಸ್ ಐ. ಸೊ ನಿಮ್ಮ ಫಾರ್ಮುಲಾ ಬರುತ್ತೆ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಬೈ 2πr, ರೈಟ್. ಸೊ ಮ್ಯೂ ನಾಟ್ ಬೈ 4π 2i ಬೈ ಆರ್ ಕೂಡ ಅಂತಾರೆ. ಫೈನಲ್ ಆನ್ಸರ್ ಬರೋದು ನಿಮ್ಗೆ ಮ್ಯೂ ನಾಟ್ ಬೈ 4π 2i ಬೈ ಆರ್, ರೈಟ್. ಸೊ ಈಸಿ ಡೆರಿವೇಷನ್ ಇದೆ, 3 ಮಾರ್ಕ್ಸ್ಗೆ ಆರಾಮಾಗಿ ನೀವು ಮಾಡ್ಬೋದು, ಫುಲ್ ಮಾರ್ಕ್ಸ್ ತೆಗಿಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಹೇಳಿದ್ದು ಗ್ಯಾಲೋಮೀಟರ್ ಟು ವೋಲ್ಟ್ ಮೀಟರ್ ಕನ್ವರ್ಷನ್. ಗ್ಯಾಲೋಮೀಟರ್ ಟು ವೋಲ್ಟ್ ಮೀಟರ್ ಕನ್ವರ್ಷನ್ ಎಕ್ಸ್ಪ್ಲೈನ್ ವಿತ್ ದ ಡಯಾಗ್ರಾಮ್. ನೀವು ಡೆರಿವೇಷನ್ ಮಾಡಬೇಕು, ರೈಟ್. ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ between two straight parallel current carrying conductors of infinite length. Define SI unit of current ampere, right. So ನೀವು ಎಕ್ಸ್ಪ್ರೆಷನ್ ಬರೀಬೇಕು. ಫೋರ್ಸ್ ಏನಿದೆ ಎರಡು ಪ್ಯಾರಲಲ್ ಲೈನ್ ಕಂಡಕ್ಟರ್ದು ಏನಿದೆ ಎಕ್ಸ್ಪ್ರೆಷನ್ ಅಂತ ನೀವು ಬರೀಬೇಕು, ರೈಟ್. ಅದು ನಂತರ ನೀವು SI ಯೂನಿಟ್ ಆಂಪಿಯರ್ ಡಿಫೈನ್ ಮಾಡಬೇಕು. 1 ಆಂಪಿಯರ್ ವಿತ್ ರೆಸ್ಪೆಕ್ಟ್ ಟು ದಟ್ ಫಾರ್ಮುಲಾ ನೀವು ಡಿಫೈನ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ದಟ್ ಫಾರ್ಮುಲಾ ನೀವು ಡಿಫೈನ್ ಮಾಡಬೇಕು. ನಿಮ್ದು ಫೋರ್ಸ್ ಬರಬೇಕು. ಸೊ ಫೋರ್ಸ್ ನಿಮ್ಗೆ ಗೊತ್ತಿದೆ ಎಕ್ಸ್ಪ್ರೆಷನ್ ಎಫ್ ಬೈ ಎಲ್, ದಟ್ ಈಸ್ ಫೋರ್ಸ್ ಪರ್ ಯೂನಿಟ್ ಲೆಂತೆ ಗಿವನ್ ಕ್ವಶನಲ್ಲಿದೆ. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಇಸ್ ಮ್ಯೂ ನಾಟ್ ಬೈ 4π 2i1 i2 ಬೈ ಆರ್. ಸೊ ಅದು ನಿಮ್ಮದು ಡೆರಿವೇಷನ್ ಮಾಡಬೇಕು, ರೈಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ 3 ಮಾರ್ಕ್ಸ್ಗೆ. 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ, ಇನ್ನೊಂದು ಏನಂದ್ರೆ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ರೇಡಿಯಸ್ ನೀವು ಕಂಡು ಹಿಡಿಬೇಕು. ಡೆರಿವೇಷನ್ ಇದೆ, ರೈಟ್. ಸೊ ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಪಾತ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್. ನೀವು ರೇಡಿಯಸ್ ಡಿರೈವ್ ಮಾಡಬೇಕು. ಸರ್ಕ್ಯುಲರ್ ಅಂದ್ರೆ ನೀವು ಓಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಹೋಗ್ತಾ ಇರುತ್ತೆ, ಸರ್ಕ್ಯುಲರ್ ಒಂದು ಚಾರ್ಜ್ ಪಾರ್ಟಿಕಲ್ ನೀವು ವಿತ್ ವೆಲಾಸಿಟಿ v ಹಾಕ್ತೀರಾ. ಸೊ ಅದು ರೇಡಿಯಸ್ ಪಾತ್ ಏನಾಗುತ್ತೆ, ಸರ್ಕಲ್ ಆಗಿ ಹೋಗುತ್ತೆ, ಅದ್ರದ್ದು ನೀವು ರೇಡಿಯಸ್ ಕಂಡುಹಿಡಬೇಕು. ಸೊ ಹೆಂಗಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಹೋಗ್ತಾ ಇರುತ್ತೆ, ನೀವು ಚಾರ್ಜ್ ಈ ಡೈರೆಕ್ಷನಲ್ಲಿ ಹಾಕ್ತೀರಾ, ರೈಟ್ ಸೈಡ್ ಹಾಕ್ತೀರಾ, ರೈಟ್. ಸೊ ಅವಾಗಿನ ನೀವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿ ನೀವು ಮಾಡಬೇಕು. ಸೊ ನೀವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕಷ್ಟ ಆಗ್ತಾ ಇದ್ರೆ, ನಿಮ್ಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕಷ್ಟ ಆಗ್ತಾ ಇದ್ರೆ, ನಾವು ನಮ್ಮ ರೆಕಾರ್ಡೆಡ್ ವಿಡಿಯೋಲಿ ಒಂದು ಶಾರ್ಟ್ಕಟ್ ವಿಡಿಯೋ ಕಲಿಸಿದ್ದೀನಿ, ಓಕೆ. ಅದನ್ನು ನೀವು ಅಪ್ಲೈ ಮಾಡಿದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಷ್ಟು ಜಂಜಟನೇ ಬೇಡ, ಈಸಿಯಾಗಿ ನೀವು ಫೋರ್ಸ್ ಡೈರೆಕ್ಷನ್ ಹೇಳ್ತೀರಾ, ರೈಟ್. ಸೊ ಅದು ನಾವು ರೆಕಾರ್ಡೆಡ್ ವಿಡಿಯೋಲಿ ಇದೆ, ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ಗ್ಯಾಲೋಮೀಟರ್ ಟು ವೋಲ್ಟ್ ಮೀಟರ್ ಕನ್ವರ್ಷನ್ ಎಕ್ಸ್ಪ್ಲೇನ್. ಗ್ಯಾಲೋಮೀಟರ್ ಟು ವೋಲ್ಟ್ ಮೀಟರ್ ಕನ್ವರ್ಷನ್ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತು ಡಿರೈವ್ ಕೂಡ ಮಾಡಬೇಕು. 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಇದೆ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. 5 ಮಾರ್ಕ್ಸಲ್ಲಿ ಇಲ್ಲಿವರೆಗೂ 2 ಕ್ವಶನ್ ಕೇಳಿದ್ದಾರೆ. ಇಲ್ಲಿವರೆಗೂ 5 ಮಾರ್ಕ್ಸ್ಗೆ 2 ಕ್ವಶನ್ ಕೇಳಿದ್ದಾರೆ. ಅವು 2 ನೀವು ಭಾಳ ಸರ್ತಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಸೊ ಯಾವುದು ಅದು 2 ಕ್ವಶನ್ ಅಂದರೆ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಯೂಸಿಂಗ್ ಬಯೋಟ್-ಸಾವರ್ಟ್ಸ್ ಲಾ. Derive an expression for magnetic field strength at any point on the axis of a circular current loop using Biot-Savart's law, right. So ಅದನ್ನ ನೀವು ಡಿರೈವ್ ಮಾಡಬೇಕು, ಓಕೆ. ಇದು ಒಂದು ಕ್ವಶನ್ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ನೆಕ್ಸ್ಟ್ ಡಿರೈವ್ an expression for force between two parallel straight conductors carrying current in the same direction and hence define ampere, ರೈಟ್. ಅದು 3 ಮಾರ್ಕ್ಸ್ ಕೇಳಿದ್ರು ಒಮ್ಮೆ. ಸೊ ಅದನ್ನು 5 ಮಾರ್ಕ್ಸಿಗೂ ಕೇಳಿದ್ರು. 5 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್. 2 ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದ್ದಾವೆ, ರೈಟ್. ಸೊ ಇದು 5 ಮಾರ್ಕ್ಸ್ದು 2 ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ನ್ಯೂಮರಿಕಲ್ಸ್ ಕೇಳಂಗಿಲ್ಲ 5 ಮಾರ್ಕ್ಸ್, ಇಲ್ಲಿ ನ್ಯೂಮರಿಕಲ್ಸ್ ಕೇಳಂಗಿಲ್ಲ, ರೈಟ್. ಸೊ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ. ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಬೇಕಂದರೆ ಫಿಸಿಕ್ಸ್ದು ರೆಕಾರ್ಡೆಡ್ ವಿಡಿಯೋಸ್ ಮತ್ತು ನ್ಯೂಮರಿಕಲ್ಸ್ ಬೇಕಾದರೆ ರೀಸನಬಲ್ ಪ್ರೈಸಲ್ಲಿ ಅವೈಲೇಬಲ್ ಇದ್ದಾವೆ. ನೀವು ಗಿವೆನ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಗಿವೆನ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಭಾಳಷ್ಟು ಜನದ ಜೊತೆ ಶೇರ್ ಮಾಡಿ, ರೈಟ್. ಆಲ್ ದ ಬೆಸ್ಟ್.